ಅರ್ಜುನ್ ಬಿ ಸೀರಿಯಸ್. ಅಭಿ ಎಲ್ಲಿ ಅಂತ ಕೇಳ್ದೆ. ಐ ಆಮ್ ಸಾರಿ. ಯಾಕೆ ನಾನು ಬಂದಿದ್ದು ನಿನಗೆ ಸಂತೋಷ ಆಗ್ಲಿಲ್ವಾ? ಪ್ಲೀಸ್ ಅರ್ಜುನ್, ನಾನ್ ನಿನ್ನೆ ಫೋನಲ್ಲಿ ನಿನಗೆ ಏನ್ ಹೇಳ್ದೆ? ಗೊತ್ತು, ಆದ್ರೆ ಅರ್ಜುನ್, ಮತ್ತೆ ಯಾಕೆ ಅಭಿನ ಕರ್ಕೊಂಡ್ ಬರ್ತೆ? ನೀನೊಬ್ನೇ ಬಂದೆ. ಅಭಿ ಬೇರೆ ಕಾರಲ್ಲಿ ಬರ್ತಿದಾರಾ? ಅಭಿ ಬರ್ಲಿಲ್ಲ, ಇವತ್ತು ಬರಲ್ಲ. ಅಂದ್ರೆ ಬರೋದಿಲ್ವಾ? ಅವ್ರು ಬರ್ಲಿಲ್ಲ. ಅಭಿ ನನ್ನ ನೋಡಕ್ ಬರ್ಲಿಲ್ಲ. ಅಭಿ ನನ್ನ ನೋಡಕ್ ಬರೋದಿಲ್ಲ. ಯಾಕೆ ಅರ್ಜುನ್? ಅಭಿ ಯಾಕೆ ಬರ್ಲಿಲ್ಲ? ವೇಟ್ ಪರಿ, ನಾನ್ ಕೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಅಲ್ಲ, ನೀನೇನು ಯಾವಾಗ ಸಿಕ್ಕಿದ್ರು ಅದ್ರ ಬಗ್ಗೆ ಸ್ವಲ್ಪನೂ ಸಂತೋಷನೇ ಪಡಲ್ಲಲ್ಲ? ಯಾವಾಗ ನೋಡಿದ್ರು ಅಭಿ ಎಲ್ಲಿದ್ದಾರೆ, ಅಭಿ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ಕೇಳ್ತಾನೆ ಇರ್ತೀಯಲ್ಲ, ಯಾಕೆ? ಇಲ್ಲ, ಅದು ಏನ್ ಅರ್ಜುನ್, ನೀನು ಒಂದ್ ಅಕ್ಕರೆಯಿಂದ ಕೇಳಿದ್ರೆ. ಅಲ್ಲ ಪರಿ, ನಾನು ಎಷ್ಟೋ ಸಲ ಗಮನಿಸಿದ್ದೀನಿ, ಆಫೀಸಲ್ಲಿ ಅಭಿನ್ ನೋಡಕ್ಕೆ ತುದಿಗಾಲಲ್ಲಿ ನಿಂತಿರ್ತಾ ಇದ್ದೆ. ಆಮೇಲೆ ಮನೆಯಲ್ಲಿ ಎಷ್ಟೋ ಸಲ, ಇವಾಗ ಇಲ್ಲೂ ಅಷ್ಟೇ ನೋಡು. ನಾನು ನಿನ್ ಬಗ್ಗೆ ತಪ್ಪಾಗಿ ಅನುಮಾನ ಪಡ್ತಿಲ್ಲ, ಅಕ್ಕರೆ ಗೊತ್ತಾಯ್ತು. ಆದ್ರೆ ಅರ್ಜುನ್ ಪ್ಲೀಸ್ ಅರ್ಥ ಮಾಡ್ಕೋ. ನಾನ್ ನಿನ್ನೆ ಫೋನ್ ಮಾಡಿದಾಗ ನೀನೇನಂದೆ? ಇವತ್ತು ಈ ಕಾಫಿ ಶಾಪ್ ಅಲ್ಲಿ ಮೀಟಿಂಗ್ ಇದೆ, ಅಭಿ ಕೂಡ ಬರ್ತಿದ್ದಾರೆ ಅಂತ ತಾನೇ ನಾವ್ ಈ ಮೀಟಿಂಗ್ ನ ಇಟ್ಕೊಂಡಿದ್ದು. ಎಸ್ ಐ ನೋ. ಮೊದಲು ನಾವು ಸ್ವಲ್ಪ ಕುತ್ಕೊಂಡು ಮಾತಾಡೋಣವಾ? ಸರಿ ಬಾ. ಮೊದಲು ನಾನು ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕೆ ಇಷ್ಟಪಡ್ತೀನಿ. ನನ್ನ ಲವ್ ಎಷ್ಟು ಆಳವಾಗಿರೋದು ಅಂತ ಈ ಗಿಫ್ಟ್ ನೋಡಿದ್ರೆ ನಿನಗೆ ಅರ್ಥ ಆಗುತ್ತೆ ಪರಿ. ತಗೋ. ಪ್ಲೀಸ್ ಅಭಿ ಯಾಕೆ ಬರ್ಲಿಲ್ಲ? ಈಗ್ಲಾದ್ರೂ ಕಾರಣ ಹೇಳು ಅರ್ಜುನ್. ಅರ್ಜುನ್, ನಿನ್ನೆ ಕೇಳ್ತಿರೋದು. ಸಾರಿ, ನಾನು ಅಭಿ ಒಟ್ಟಿಗೆ ಹೊರಟ್ವಿ, ಇಲ್ಲಿಗೆ ಬರ್ತಾ ಇದ್ವಿ. ಆದ್ರೆ ದಿಢೀರಂತ ಅಭಿಗೇನಾಯ್ತು? ಅಭಿಗೇನು ಆಗಿಲ್ಲ. ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ? ನಾವು ಹೊರಡ್ಬೋದಾ? ಲೇಟ್ ಆಗ್ತಾ ಇದೆ, ಪರಿ ಕಾಯ್ತಿರ್ತಾಳೆ. ಅದು ಬಂದು ಏನಂದ್ರೆ ಅರ್ಜುನ್, ನಾನು ಹೇಳಬೇಕು ಅಂದ್ಕೊಂಡೆ, ನೀನೊಬ್ಬನೇ ಹೋಗ್ಬಿಟ್ ಬಾ. ಅಭಿ ಈಗ ನಿನ್ನ ಜೊತೆ ಬರೋದು ಬೇಡ. ಯಾಕಮ್ಮ? ಇದು ಸುಮ್ಮನೆ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಅಲ್ವೇನಮ್ಮ? ನಾನು, ಅಭಿ, ಪರಿ, ನಾವು 3 ಜನ ಅಷ್ಟೇನೆ. ಯಾಕಮ್ಮ ಬೇಡ? ಲೋ ಅರ್ಜುನ್, ನಿಮ್ಮಮ್ಮ ತಡಿತಿದ್ದಾರೆ ಅಂದ್ರೆ ಕಾರಣ ಇಲ್ಲದೆ ಹೇಳೋದಿಲ್ಲ ಕಣೋ, ಅರ್ಥ ಮಾಡ್ಕೋ. ಅಮ್ಮ, ನಾನು ಪರಿ ಹತ್ರ ಕಮಿಟ್ ಆಗ್ಬಿಟ್ಟೆ. ನಮ್ಮ ಪರಿ ತಾನೇ ಅಮ್ಮ, ದಿಢೀರಂತ ಯಾಕೆ ಹೀಗೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಅಭಿ ಅಮ್ಮ, ಎಮಿರೇಟ್ಸ್ ಕ್ಲೈಂಟ್ಸ್ ಮೀಟಿಂಗ್ ಆ್ಯಂಡ್ ವಿಡಿಯೋ ಕಾಲ್ ಅರೇಂಜ್ ಮಾಡ್ತೀನಿ ಅಂದಿದ್ಯಲ್ಲಪ್ಪ, ಮರ್ತೋದ್ಯಾ? ಮಾಡ್ಲಿಲ್ವಮ್ಮ? ಅದು ನಾಳೆ ಇರೋದಲ್ವಾ? ಇಲ್ಲ ಕಣೋ, ಈಗ ನನಗೆ ಮೆಸೇಜ್ ಬಂದಿದೆ ನೋಡು. ಇಲ್ಲಿ ನೋಡು, ನೋಡಿದ್ಯಾ? ನಾಳೆ ಮೀಟಿಂಗ್ನ ಯಾವುದೋ ಒಂದು ಕಾರಣಕ್ಕೆ ಅವರು ಇವತ್ತೇ ಮುಗಿಸ್ಬೋದಾ ಅಂತ ಕೇಳ್ತಿದ್ದಾರೆ. ನೀನು ಹೋಗಪ್ಪ, ನೀನು ಹೋಗಿ ಅವ್ರ ಅಗ್ರಿಮೆಂಟ್ ಡೀಟೇಲ್ಸ್ ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಬಾ. ನಾವು ಇವತ್ತೇ ಮೀಟಿಂಗ್ ಮುಗಿಸೋಣ. ಹಾಂ, ಓಕೆ ಅಮ್ಮ. ಅಮ್ಮ, ನಾವು ಹೋಗಿ ಬಂದ ಮೇಲೆ ಮೀಟಿಂಗ್. ಅರ್ಜುನ್, ಇದು ಆಫೀಸ್ ಮ್ಯಾಟರ್. ಆಲ್ವೇಸ್ ಬಿಸ್ನೆಸ್ ಕಮ್ಸ್ ಫಸ್ಟ್. ಅಭಿ ಅಮ್ಮ, ಇನ್ನೂ ಹೊರಟಿಲ್ವಾ? ಹಾಂ, ಹೊರಟೆ. ಅಬ್ಬಾ. ಅಮ್ಮ, ಏನಮ್ಮ ಇದು? ಅರ್ಜುನ್ ಪ್ಲೀಸ್ ಅರ್ಥ ಮಾಡ್ಕೋ. ನೀನು ಪರಿನು ಮ್ಯಾರೇಜ್ ಮೂಡಲ್ಲಿ ಹ್ಯಾಪಿಯಾಗಿ ಜಾಲಿಯಾಗಿ ನಗ್ತಾ ಮಾತಾಡ್ತಿರ್ತೀರ. ಇವನು ಯಾಕೋ ಮಧ್ಯದಲ್ಲಿ? ಅಲ್ಲಮ್ಮ, ಅದು ಬಂದು ಪರಿ ಹೇಳಿದ್ಲು ಅಂತಾನೆ.
ಪರಿಗೆ ಅಭಿ ಕಂಡೀಷನ್ ಬಗ್ಗೆ ಏನ್ ಗೊತ್ತಿದೆ? ಪರಿಗೆ ನೀನ್ ಸರ್ಪ್ರೈಸ್ ಗಿಫ್ಟ್ ತಗೊಂಡ್ ಬಂದಿದ್ದನ ಅಭಿ ನೋಡಿ ಅಪ್ಸೆಟ್ ಆಗ್ಬಿಟ್ಟ ಕಣೋ. ಅದ್ ನಿನಗ್ ಗೊತ್ತಾ? ಹೌದಾ? ನಾನ್ ನೋಟ್ ಮಾಡ್ದೆ, ಅದಕ್ಕೆ ಈಗ ಬೇಡ ಅಂದಿದ್ದು. ಎಷ್ಟೇ ಅಭಿನ ಸಂತೋಷವಾಗಿಡ್ಬೇಕು ಅಂತ ಅವನನ್ನ ಅನ್ವೈಂಡ್ ಮಾಡೋ ಥರ ನೀನು ಪರಿನೂ ಮಾತಾಡಿದ್ರು, ನಿಮ್ಮನ್ನ ಕ್ಯೂಟ್ ಅಂಡ್ ಸ್ವೀಟ್ ಲವ್ ಪೇರ್ ಆಗಿ ನೋಡಿದಾಗ ಅವನಿಗೆ ಹೇಗೋ ಹಳೆ ವಿಷಯ ಎಲ್ಲ ನೆನಪಾಗದೆ ಹೋಗುತ್ತೆ. ಇಲ್ಲಮ್ಮ, ನಾನು ಆ ಪಾಯಿಂಟ್ನ ಯೋಚಿಸ್ಲೇ ಇಲ್ಲ. ನಾನಮ್ಮ, ನಾನು ಯೋಚಿಸ್ಲೇಬೇಕು. ಅದು ಗೊತ್ತಿದೆಯಾ ನಿನಗೆ? ಲೋ ಅರ್ಜುನ್, ಅಭಿ ಗುಣ ಆಗಿದ್ರು ಕೂಡ ಕೆಲವರು ನಗ್ನಗ್ತಾ ಇರೋದನ್ನ ನೋಡಿದಾಗ ಅವನ್ ಮೈಂಡ್ ಸ್ವಲ್ಪ ಖಂಡಿತ ಡಿಸ್ಟರ್ಬ್ ಆಗುತ್ತೋ. ನಿನ್ನೂ ಪರಿನೂ ನೋಡೋವಾಗ ನನ್ನ ಲೈಫ್ ಹೀಗಾಗೋಯ್ತಲ್ಲ ಅಂತ ಅವನ ಮನಸ್ಸಿಗೆ ಫೀಲ್ ಆಗುತ್ತೋ, ಅದು ತಪ್ಪಲ್ಲ. ಅವನು ಮನುಷ್ಯ ತಾನೇ. ಆದರೆ ನಾವ ತಪ್ಪು ನಡಿಯಕ್ಕೆ ಬಿಡ್ಬೇಕಾ? ಸಾರಿ ಅಮ್ಮ, ಇಷ್ಟೊಂದು ತಿಳುವಳಿಕೆ ನನಗಿಲ್ಲ. ನಾನು ಸುಮ್ಮನೆ ಜಾಲಿಯಾಗಿ. ಈಗ್ಲಾದ್ರೂ ನೆನ್ಪಿಟ್ಕೋ ಅರ್ಜುನ್, ಇನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬೇಡ. ನೀನು ಮತ್ತೆ ಪರಿ ಪ್ರೈವೇಟ್ ಆಗಿರೋ ಆ ಸ್ಪೇಸಲ್ಲಿ ಅಭಿನ್ ಬಿಡಬೇಡ. ಅವನಿಗದು ಬೇಕಾಗಿಲ್ಲ. ಅಭಿಗದು ಸುಮ್ಮನೆ ಸ್ಟ್ರೆಸ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಮುಂದೆ ಈ ತಪ್ಪು ಮಾಡಬೇಡ. ಅರ್ಥ ಆಯ್ತಮ್ಮ. ನೀವು ಏನೇ ಮಾಡಿದ್ರೂ ಅದರಲ್ಲಿ ಒಂದು ಅರ್ಥ ಇರುತ್ತೆ. ರಾಮು, ಅಕ್ಕ, ಅಭಿ ನಮ್ಮ ಮುಂಬೈ ಬ್ರಾಂಚ್ನ ನೋಡ್ಕೊಳ್ಳೋ ಹಾಗೆ ಕೂಡಲೇ ಏರ್ಪಾಡು ಮಾಡು. ಅವನು ಮುಂಬೈಗೆ ಹೋಗ್ಲಿ. ಸರಿ ಅಕ್ಕ. ಅಮ್ಮ, ಆದರೆ ಅಭಿ ನನ್ನ ಮದುವೆಯಲ್ಲಿ ಇರಬೇಕಲ್ವಮ್ಮ? ಮದುವೆಯಲ್ಲಿ ಖಂಡಿತ ಇರ್ತಾನೆ. ಆದರೆ ಮದುವೆಗೆ ಮುಂಚೆ ನಡೆಯುವಂಥ ಏರ್ಪಾಡು, ಫಂಕ್ಷನ್ ಇದರಲ್ಲೆಲ್ಲ ಅವನು ಇರೋದಿಲ್ಲ. ಇರೋದು ಬೇಡ. ಇದ್ರೆ ಅವನು ಮತ್ತೊಮ್ಮೆ ಹಳೆ ಕಂಡೀಷನ್ಗೆ ಹೋಗೋ ಚಾನ್ಸ್ ಇದೆ. ಅದಕ್ಕೆ ಈಗ ಅಭಿ ಮುಂಬೈಗೆ ಹೋಗ್ಲಿ ಬಿಡು. ಮದುವೆಗಷ್ಟೇ ಬಂದರೆ ಸಾಕು. ನನಗೆ ಏನು ಹೇಳೋದು ಅಂತಾನೆ ಅರ್ಥ ಆಗ್ತಿಲ್ಲಮ್ಮ. ಲೋ ಬಿಡೋ, ನೀನು ಹೋಗಿ ಪರಿನ ಕಾಫಿ ಶಾಪಲ್ಲಿ ಮೀಟ್ ಮಾಡಿ ಇಬ್ರು ಸಂತೋಷವಾಗಿ ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡ್ರೋ. ಹೋಗು. ಹೌದು, ನೀನು ಹೋಗು. ಪರಿ ಕಾಯ್ತಿರ್ತಾಳೆ. ಅವಳನ್ನ ಡಿಸಪಾಯಿಂಟ್ ಮಾಡಬೇಡ. ಗೋ ಫ್ಲೈ ಅವೇ ಲವ್ ಬರ್ಡ್ಸ್. ಓಕೆಮ್ಮ, ಬಾಯ್ ಬಾಯ್ ಬಾಯ್. ಬಾಯ್ ಪಾ.